ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ತಲೆಬಾಗ. ಪ್ರಸಾದ್ ಅಬ್ಬಯ್ಯ ದಲಿತ ಬಲಗೈ ಛಲವಾದಿ ಸಮುದಾಯದ ಮೇರು ನಾಯಕ ಬಾಬಾ ಸಾಹೇಬ್ರ ಸಮಾನತೆಯ ಕನಸನ್ನು ಹೊತ್ತು ರಾಜಕೀಯಕ್ಕೆ ಬಂದ ದೂರಿನ ಹುಬ್ಬಳ್ಳಿ ಧಾರವಾಡ ಪೂರ್ವ ಮತಕ್ಷೇತ್ರದಲ್ಲಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಪ್ರಾಬಲ್ಯವನ್ನು ಹೊಂದಿರುವ ಕ್ಷೇತ್ರದಲ್ಲಿ ಪ್ರಸಾದ್ ಅಬ್ಬಯ್ಯರವರು 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಆಯ್ಕೆಯಾಗಿ ಸದ್ಯ ಕರ್ನಾಟಕ ಸರ್ಕಾರದ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರಸಾದ್ ಅಬ್ಬಯ್ಯರವರು ಸದ್ಯದ ಕಾಂಗ್ರೆಸ್ ಪಕ್ಷದ ದಲಿತ ಯುವ ನಾಯಕರಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಈಗಾಗಲೇ ಅಬ್ಬಯ್ಯ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ದೊರಕಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸದೇ ಇರುವುದು ದುರಂತ. ಪ್ರಸಾದ್ ಅಬ್ಬಯ್ಯ ಅವರು ಬರೀ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸದೆ ಇಡೀ ರಾಜ್ಯದ ತುಂಬ SC ST ಮತ್ತು ಹಿಂದುಳಿದ ವರ್ಗಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಲು ಹಗಲಿರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ. ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮುದಾಯದ ಯುವ ಮುಖಂಡರನ್ನು ಗುರುತಿಸಿ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಸದೃಢಗೊಳ್ಳಲು ಮಾರ್ಗದರ್ಶನವಾಗಿದ್ದಾರೆ. ಇಂತಹ ಯುವ ನಾಯಕನಿಗೆ ಸದ್ಯ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ಅಖಿಲ ಕರ್ನಾಟಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಶಿವಲಿಂಗ ಗೊಂಬೆಗುಡ್ಡರವರು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಎಲ್ಲ ಭೀಮ ಬಂಧುಗಳಿಗೆ ಕ್ರಾಂತಿಕಾರಿ ಜೈ ಭೀಮ್. ನಾನು ಶಿವಲಿಂಗ್ ಗೊಂಬೆಗುಡ್, ಅಖಿಲ ಕರ್ನಾಟಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ರಾಜ್ಯ ಅಧ್ಯಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಸರ್ಕಾರ ಇತ್ತು, ಹೈಕಮಾಂಡ್ನ ಆದೇಶದ ಮೇರೆಗೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಗೊಂದಲಗಳು ಇಲ್ಲ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮುದಾಯದ ಮೇರು ನಾಯಕರು, ಅದರಲ್ಲೂ ಕೂಡ ದಲಿತ ಸಮುದಾಯದ ಬಲಗೈ ಸಮುದಾಯಕ್ಕೆ ಸೇರಿದ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಸುಮಾರು 20 ವರ್ಷಗಳಿಂದ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರದಲ್ಲಿ ಸುಮಾರು ಏನಂತಂತಂದರೆ RSS ಮತ್ತು BJP, ಹುಬ್ಬಳ್ಳಿ ಧಾರವಾಡದಲ್ಲಿ RSS ಮತ್ತು BJP ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರದಲ್ಲಿ ಸತತ 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿ ಆಯ್ಕೆಯಾಗುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ನಿಲುವಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿ ಪ್ರಸಾದ್ ಅಬ್ಬಯ್ಯ ಸಾಹೇಬರು ದುಡಿತಾ ಬಂದಿದ್ದಾರೆ. ಈ ಹಿಂದೆನೇ ಅಂತಂದರೆ ಸಿದ್ದರಾಮಯ್ಯ ಸಾಹೇಬರ ಕ್ಯಾಬಿನೆಟ್ನಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ ಸರ್ಕಾರ ಅದನ್ನು ಸರಿಯಾಗಿ ಪರಿಗಣಿಸದೆ ಅವರನ್ನು ಸಚಿವ ಸ್ಥಾನದಲ್ಲಿ ಒಂದು ಆಕಾಂಕ್ಷಿಯಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನವನ್ನು ನೀಡಿಲ್ಲ. ಅದಕ್ಕಾಗಿ ಇವಾಗೇನು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ಸರ್ಕಾರ ನಡೀತಾ ಇದೆ, ಈ ಸರ್ಕಾರದಲ್ಲಿ ಈ ಕ್ಯಾಬಿನೆಟ್ನಲ್ಲಿ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ನಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ಇವತ್ತೇನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇಲ್ಲಿಯವರೆಗೆ ಬಲಗೈ ಸಂಬಂಧಿತ ಸೇರಿದಂಥ ಜಾತಿಯ ಯಾವ ನಾಯಕರು ಕೂಡ ಸಚಿವ ಸ್ಥಾನವನ್ನು ನೀಡಿಲ್ಲ. ಸುಮಾರು 35 ವರ್ಷಗಳ ಹಿಂದೆ ಮಾತ್ರ B ಶಂಕರಾನಂದ ಅವರ ಪುತ್ರನಿಗೇನು ಸಚಿವ ಸ್ಥಾನ ದೊರಕಿತ್ತು. ಅದಾದ ನಂತರ ಇಲ್ಲಿವರೆಗೂ ಕೂಡ ಯಾವುದೇ ನಾಯಕರಿಗೆ ಸಚಿವ ಸ್ಥಾನವನ್ನು ನೀಡಿಲ್ಲ. ಆದ್ದರಿಂದ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಬರೀ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರಕ್ಕೆ ಸೀಮಿತವಾಗದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ SC ST ಮತ್ತು OBC ಸಮುದಾಯಗಳ ಯುವ ನಾಯಕರನ್ನು ಹುಟ್ಟುಹಾಕುವಲ್ಲಿ ಸತತ ಪ್ರಯತ್ನವನ್ನು ಹಗಲಿರುಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನು ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ನೀಡಿದ್ದೇ ಆದರೆ ಮತ್ತೆ ಈ ಕಿತ್ತೂರು ಕರ್ನಾಟಕ ಭಾಗವನ್ನು ಅತಿ ಪ್ರಾಬಲ್ಯ ಹೊಂದಿರತಕ್ಕಂಥ RSS ಮತ್ತು BJPಯ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಈಗಾಗಲೇ ಕರ್ನಾಟಕ ಸರ್ಕಾರದ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ರಾಜ್ಯ ಮಟ್ಟದ ಏನು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಸಾಹೇಬರಾಗಿರ್ಬೋದು, ಡಾಕ್ಟರ್ ಮಾದೇವಪ್ಪ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಆಮೇಲೆ ನಮ್ಮ ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅನ್ನೋರಾಗಿರ್ಬೋದು, ದಯವಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ದಲಿತ ಬಲಗೈ ಸಮುದಾಯಕ್ಕೆ ಸೇರಿದ ಓಂ ಪ್ರಕಾಶ್ ಕನ್ಗೊಳ್ಳಿರವರು
ಸುಮಾರು 35 ವರ್ಷದ ಹಿಂದೆ ಇವತ್ತಿನ ಕಿತ್ತೂರು ಕರ್ನಾಟಕ ಅಂದರೆ ಅವತ್ತಿನ ಮುಂಬೈ ಕರ್ನಾಟಕದಲ್ಲಿ ಸಚಿವರಾಗಿದ್ದರು. ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಬಲಗೈ ಸಂಬಂಧಿತ ಜಾತಿಯ ನಾಯಕರಿಗೆ ಸಚಿವ ಸ್ಥಾನ ನೀಡದಿರುವುದು ಬಲಗೈ ಸಮುದಾಯದ ನಾಯಕರನ್ನು ಕಡೆಗಣಿಸುವಂತಿದೆ. ಆದ್ದರಿಂದ ಕಿತ್ತೂರು ಕರ್ನಾಟಕ ಭಾಗದ ಪ್ರಬಲ ನಾಯಕರಾಗಿರುವ ಪ್ರಸಾದ್ ಅಬ್ಬಯ್ಯ ಸಚಿವ ಸ್ಥಾನ ಸಿಗಲೇಬೇಕು. ಬನ್ನಿ ಪ್ರಸಾದ್ ಅಬ್ಬಯ್ಯ ಅವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ. ನೋಡೋಣ, ನಮ್ಮದು ಆಸೆ ಆಕಾಂಕ್ಷೆಗಳು ಇವೆ, ಎಲ್ಲರಿಗೂ ಇರ್ತದೆ. ಒಬ್ಬ ಶಾಸಕನಾದಮೇಲೆ ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು, ಇನ್ನೂ ಹೆಚ್ಚು ಕ್ಷೇತ್ರದ ಬದಲಾವಣೆ ಮಾಡ್ಬೋದು, ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ನಿರೀಕ್ಷೆ ಎಲ್ಲರಿಗೂ ಇರುತ್ತದೆ, ಅಪೇಕ್ಷೆ ಇರ್ತದೆ. ಆದರೆ ನಾವು ಭಾಳ ಬಾರಿನೂ ಕೂಡ ಕೇಳ್ಕೊಂಡಿದ್ದೀವಿ ಇದೊಂದು ಈ ಭಾಗಕ್ಕೆ, ಯಾಕಂದರೆ ಮುಂಬೈ ಕರ್ನಾಟಕಕ್ಕೆ ಇದೊಂದು ಅವಕಾಶ ಕೊಡಿ. ಹಿಂದೆ ಶಂಕರಾನಂದನ್ ಮಗ ಕಣಗಲಿ ಅಂತ, ಓಂ ಪ್ರಕಾಶ್ ಕಣಗಲಿ ಅಂತೇಳಿ ಕಣಗಲಿ ಅಂತೇಳಿ ಅವರು ಸುಮಾರು 30 ವರ್ಷದ ಹಿಂದೆ 32 ಇಯರ್ಸ್ ಆಗಿರ್ಬೇಕು, ಅವರಾದ್ಮೇಲೆ ಯಾರಿಗೂ ಇಲ್ಲಿ ಅವಕಾಶ ಸಿಗಲಿಲ್ಲ. ಈ ಭಾಗಕ್ಕೆ ಕೊಡೋದ್ರಿಂದ ಮತ್ತೆ ನಮಗೂ ಒಂದು ಸ್ಟ್ರೆಂತ್ ಕೊಟ್ಟಂಗೆ ಆಗುತ್ತೆ. RSS ಬೇಸ್ಡ್ ಏರಿಯಾ ಇದು, ಇಲ್ಲೆಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಲಿಕ್ಕೆ ಇನ್ನೂ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಕೇಳ್ಕೊಂಡಿದ್ವಿ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ತಲೆಬಾಗ. ಅಖಿಲ ಕರ್ನಾಟಕ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ವತಿಯಿಂದ ನಾನು ಬೆಳಗಾವಿಯಿಂದ ಮಾತಾಡೋದು. ಸುರೇಶ್ ತಳವಾರ್ ಅಂತ. ಹುಬ್ಬಳ್ಳಿ ಧಾರವಾಡದ ಪೂರ್ವದ ಶಾಸಕರು ಹಾಗೂ ನಮ್ಮೆಲ್ಲ ನೆಚ್ಚಿನ ನಾಯಕರು, ಸಮಾಜದ ಹಿರಿಯರು ಹಾಗೂ ಸಮಾಜದ ಕಳಕಳಿಗೊಳ್ಳುವಂಥ ವ್ಯಕ್ತಿಗಳಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರನ್ನು ಕ್ಯಾಬಿನೆಟ್ನಲ್ಲಿ ಸೇರಿಸ್ಕೊಳ್ಬೇಕಂತ ಒತ್ತಾಯ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಬಳ್ಳಿ ಪೂರ್ವ ಭಾಗದಿಂದ ಸತತವಾಗಿ 3 ಪೀಳಿಗೆ ಕಂಟಿನ್ಯೂ ಆಗಿ ಆಸೆ ಬಂದಿದ್ದಾರೆ. ಅವರಿಗೆ ಕೊಡೋದರಿಂದ ಈ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಹಾಗೂ ಅವರಿಗೆ ಈ ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಅವರು ಪ್ರತಿಯೊಂದು ಈ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹಿತ ಅವರಿಗೆ ಬಹಳಷ್ಟು ಜನ ಚಿರಪರಿಚಿತರಿದ್ದಾರೆ ಮತ್ತು ಸಮಾಜದ ಕಳಕಳಿಯುಳ್ಳವರಾಗಿದ್ದಾರೆ. ಈ ಭಾಗದಲ್ಲಿ 1986 ನಂತರ ಛಲವಾದಿ ಸಮಾಜಕ್ಕೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಕ್ಕಿಲ್ಲ. ಆ ಕೊರತೆ ಭಾಳಷ್ಟು ನಮ್ಮ ಭಾಗದಲ್ಲಿದೆ. ಒಂದು ವೇಳೆ ಪ್ರಸಾದ್ ಅಬ್ಬಯ್ಯ ಅವರಿಗೆ ನೀವು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟದ್ದಾದ್ರೆ ಪಕ್ಷಕ್ಕೂ ಅನುಕೂಲ ಆಗುತ್ತೆ, ಸಮಾಜಕ್ಕೂ ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮೇಲಿನವರು ವಿಚಾರ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಜೊತೆಗೇ ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನ ಬಳಗ ಕೇವಲ ಮುಂಬೈ ಕರ್ನಾಟಕದಲ್ಲ, ಕರ್ನಾಟಕ ತುಂಬೆಲ್ಲನೂ ಸಹಿತ ಅವರ ಭಾಳಷ್ಟು ಬಲಗೈ ಸಮಾಜದಲ್ಲಿ ಒಂದು ಅಗ್ದಿ ಸಮಾಜ ಕಟ್ಟುವುದರಲ್ಲಿ ಭಾಳಷ್ಟು ಕಷ್ಟ ಪಡ್ತಿದ್ದಾರೆ. ಅವರಿಗೆ ಅವಕಾಶ ಕೊಟ್ಟಿದ್ರೆ ಒಂದು ಒಳ್ಳೆಯದಾಗತ್ತಂತ ವಿನಂತಿ ಮಾಡ್ಕೊಂಡು ಅವರನ್ನು ಕ್ಯಾಬಿನೆಟ್ ಸೇರಿಸ್ಕೋಬೇಕಂತ ಒತ್ತಾಯ ಮಾಡ್ತಾರೆ. ಪ್ರಸಾದ್ ಅಬ್ಬಯ್ಯರವರು ಇಡೀ ಕರ್ನಾಟಕ ರಾಜ್ಯದ ತುಂಬ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಮತ್ತು ಅಬ್ಬಯ್ಯರವರು ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಾಣುವ ದೃಷ್ಟಿಕೋನವನ್ನು ಕೂಡ ಹೊಂದಿದ್ದಾರೆ. ಇಂತಹ ಯುವ ನಾಯಕರಿಗೆ ಸಚಿವ ಸ್ಥಾನ ಸಿಗೋದ್ರಿಂದ ಸಮುದಾಯಗಳ ಏಳಿಗೆ ಮತ್ತು ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಲಿದೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.